ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ ಮಕರ ರಾಶಿಯವರಿಗೆ ಉದ್ಯೋಗ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಈ ವರ್ಷ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2025ರ ವರ್ಷ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮುಗಿಯುತ್ತೆ. 2026ರ ಹೊಸ ವರ್ಷ ಹತ್ರ ಆಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2026ನೇ ವರ್ಷ ತುಂಬ ವಿಶೇಷವಾಗಿದೆ. ಈ ವರ್ಷದಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತವೆ. ಇದು 12 ರಾಶಿಗಳ ಮೇಲೆ ಕೂಡ ವಿಭಿನ್ನವಾದಂತಹ ಪರಿಣಾಮವನ್ನು ಬೀರುತ್ತೆ. ಹೊಸ ವರ್ಷ ಆಗಮನಕ್ಕೂ ಮುನ್ನ ಹೊಸದಾಗಿ ಜೀವನವನ್ನು ಕಟ್ಟಿಕೊಳ್ಳುವ ಯೋಜನೆಯನ್ನು ಪ್ರತಿಯೊಬ್ಬರು ಕೂಡ ಹಾಕಿಕೊಳ್ಳೋದು ಸಾಮಾನ್ಯ. ಹೊಸ ವರ್ಷದಲ್ಲಿ ಹೊಸ ಮನೆ ಖರೀದಿ ಮಾಡಬೇಕು, ವಾಹನ ತಗೋಬೇಕು, ದುಬಾರಿ ವಸ್ತುಗಳು, ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಅನ್ನುವಂತಹ ಮಹದಾಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆದರೆ ಇದು ಅಷ್ಟು ಸುಲಭವಾಗಿ ನೆರವೇರೋದಿಲ್ಲ. ಯಾಕೆಂದರೆ ಇದಕ್ಕೆಲ್ಲ ಹಣ ಬೇಕು. ಹಣ ಬಂದೇ ಬರುತ್ತೆ. ಆದರೆ ಹಣದ ಜೊತೆಗೆ ಗ್ರಹಗಳ ಸ್ಥಾನ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಗ್ರಹಗಳ ಸ್ಥಾನ ಬಲವಾಗಿದ್ದರೆ ಮಾತ್ರ ನಾವು ಈ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ 2026ರ ಹೊಸ ವರ್ಷದಲ್ಲಿ ಮಕರ ರಾಶಿಯವರಿಗೆ ಯಾವ ಫಲ ಸಿಗುತ್ತೆ, ಯಾವ ತಿಂಗಳು ವಾಹನ ಮನೆಯನ್ನು ಖರೀದಿ ಮಾಡೋ ಯೋಗ ಇರುತ್ತೆ, ಯಾವ ತಿಂಗಳಲ್ಲಿ ನಿಮಗೆ ಹಣದ ಆಗಮನ ಹೆಚ್ಚಾಗಿ ಬರುತ್ತೆ, ಇದೆಲ್ಲದರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಹೊಸ ವರ್ಷ ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಅತ್ಯಂತ ಶುಭವಾಗಿರುತ್ತೆ. ಶನಿಯ ಸ್ಥಾನ ನಿಮ್ಮ ತಾಳ್ಮೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡುತ್ತೆ. ಈ ಸಮಯದಲ್ಲಿ ನೀವು ವ್ಯವಹಾರ ವಿಸ್ತರಣೆಗೆ ಹೊಸ ಅವಕಾಶಗಳನ್ನು ಕೂಡ ಪಡೆಯುತ್ತೀರಿ. ಈ ವರ್ಷ ಶನಿಯು ನಿಮ್ಮ 2ನೇ ಮನೆಯಲ್ಲಿ ಇರುತ್ತಾನೆ, ಅಂದರೆ ಮೀನ ರಾಶಿಯಲ್ಲಿ ಇರ್ತಾನೆ. ಇದು ಕಠಿಣ ಪರಿಶ್ರಮ ಮತ್ತು ವೈಯಕ್ತಿಕ ಪ್ರಯತ್ನಗಳ ಮೂಲಕ ಯಶಸ್ಸನ್ನು ತರುತ್ತೆ. ಈ ವರ್ಷ ಹಠಾತ್ತನೆ ಹಣದ ಲಾಭ ಬರುವ ನಿರೀಕ್ಷೆ ಇದೆ. ಸಾಮಾಜಿಕ ಮಾಧ್ಯಮ, ಮಾರ್ಕೆಟಿಂಗ್ ಮತ್ತು ನೆಟ್ವರ್ಕಿಂಗ್ನಲ್ಲಿ ತೊಡಗಿರುವವರಿಗೆ ಈ ವರ್ಷ ಸ್ವಲ್ಪ ಸವಾಲಿನಿಂದ ಕೂಡಿರುತ್ತೆ. ಅಡೆತಡೆಗಳು ಸ್ವಲ್ಪ ಉದ್ಭವಿಸಿದರೂ ಕೂಡ ಗ್ರಹಗಳ ಸ್ಥಾನ ನಿಮ್ಮನ್ನು ಹೆಚ್ಚು ಪ್ರಬುದ್ಧ ಮತ್ತು ವೃತ್ತಿಪರರನ್ನಾಗಿ ಮಾಡುತ್ತೆ. 2026ರ ಹೊಸ ವರ್ಷದ ಆರಂಭದ ದಿನಗಳಲ್ಲಿ ಮಕರ ರಾಶಿಯವರ ಆರ್ಥಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಈ ಮಕರ ರಾಶಿಯವರಿಗೆ 2026ರ ವರ್ಷದ ಮೊದಲ ಅರ್ಧ ತುಂಬ ಅದೃಷ್ಟವನ್ನು ತರುತ್ತೆ. 2026ರ ಮೊದಲ 6 ತಿಂಗಳು ಗುರು ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಇರುತ್ತಾನೆ. ಈ ಸ್ಥಾನ ಸಾಲ, ವೆಚ್ಚಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಈ ಸಮಯದಲ್ಲಿ ಸಾಲಗಳನ್ನು ಮರುಪಾವತಿಸಲು ಮತ್ತು ನಿಮ್ಮ ಆರ್ಥಿಕ ಜೀವನವನ್ನು ಬಲಪಡಿಸಿಕೊಳ್ಳಲು ತುಂಬ ಅನುಕೂಲಕರವಾಗಿರುತ್ತೆ. ಈ ಸಮಯದಲ್ಲಿ ದೈನಂದಿನ ಕುಟುಂಬದ ಅಗತ್ಯಗಳು ಮತ್ತು ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಹೀಗಾಗಿ ಉಳಿತಾಯ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ನಿಯಂತ್ರಿತವಾದಂತಹ ಖರ್ಚು ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಕಾನೂನು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಅನಿರೀಕ್ಷಿತವಾಗಿ ಉದ್ಭವಿಸುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ. ಅಲ್ಲದೆ ಸರ್ಕಾರಿ ಹುದ್ದೆಗಾಗಿ ಅಥವಾ ವಿದೇಶದಲ್ಲಿ ಕೆಲಸವನ್ನು ಪಡೆಯಲು ಯೋಚನೆ ಮಾಡುತ್ತಿರುವವರಿಗೆ ನೀವು ಬಯಸಿದಂತಹ ಹುದ್ದೆ ಸಿಗುವ ಸಾಧ್ಯತೆ ಇದೆ. ಇನ್ನು ಮಕರ ರಾಶಿಯವರಿಗೆ ವರ್ಷದ ಮಧ್ಯ ಮಾರ್ಗದಲ್ಲಿ ಆರ್ಥಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 2026ರ ವರ್ಷದ ಮಧ್ಯ ಮಾರ್ಗದಲ್ಲಿ ಮಕರ ರಾಶಿಯವರಿಗೆ ಸಂಪತ್ತಿನ ಹೊಳೆಯೇ ಹರಿದು ಬರಬಹುದು. ನೀವು ಕಾನೂನು, ಬ್ಯಾಂಕಿಂಗ್, ಶಿಕ್ಷಣ, ವೈದ್ಯಕೀಯ ಅಥವಾ ಹಣಕಾಸು ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಗುರು ನಿಮ್ಮ ಗ್ರಾಹಕರನ್ನು ಮತ್ತು ಅವಕಾಶಗಳನ್ನು ಹೆಚ್ಚಾಗುವಂತೆ ಮಾಡುತ್ತಾನೆ. ಜೂನ್ ತಿಂಗಳ ನಂತರ ಗುರು ನಿಮ್ಮ 7ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಈ ಅವಧಿಯು ನಿಮ್ಮ ಆರ್ಥಿಕ ಜೀವನವನ್ನು ಮುನ್ನಡೆಸಲು ಅವಕಾಶಗಳು ಸಿಗುವಂತೆ ಮಾಡುತ್ತೆ. ಉದ್ಯಮಿಗಳು ವ್ಯವಹಾರ ವಿಸ್ತರಣೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಹೊಸ ವ್ಯವಹಾರವನ್ನು ಕೂಡ ಪ್ರಾರಂಭಿಸಬಹುದು. ವಿವಾಹಿತರು ತಮ್ಮ ಸಂಗಾತಿಯಿಂದ ಆರ್ಥಿಕ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಅವಕಾಶಗಳಿವೆ. ನಿಮ್ಮ 11ನೇ ಮನೆಯ ಮೇಲೆ ಗುರುವಿನ ಅಂಶ ಆರ್ಥಿಕ ಲಾಭ ಮತ್ತು ಗಮನಾರ್ಹ ಆರ್ಥಿಕ ಪ್ರಗತಿಯನ್ನು ಸೂಚಿಸುತ್ತೆ. ಇನ್ನು ವರ್ಷದ ಅಂತ್ಯ ಭಾಗದಲ್ಲಿ ಮಕರ ರಾಶಿಯವರ ಆರ್ಥಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 2026ರ ವರ್ಷದ ಅಂತ್ಯವು ಮಕರ ರಾಶಿಯವರಿಗೆ ಕೆಲವು ಅನಿರೀಕ್ಷಿತ ಬದಲಾವಣೆಗಳನ್ನು ತರುತ್ತದೆ. ವರ್ಷದ ಕೊನೆಯ 2 ತಿಂಗಳಲ್ಲಿ
ಗುರು ನಿಮ್ಮ 8ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಈ ಬದಲಾವಣೆಯು ಆರ್ಥಿಕ ಲಾಭ ಮತ್ತು ಅನಿರೀಕ್ಷಿತ ಉದ್ಯೋಗ ಅವಕಾಶಗಳನ್ನು ತರುತ್ತದೆ. ಈ ಸಮಯದಲ್ಲಿ ಅಪಾಯಕಾರಿ ಹೂಡಿಕೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಸ್ಥಿರಗೊಳಿಸಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಮಾತ್ರ ಸುರಕ್ಷಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು. ಅಲ್ಲದೆ ಈ ಅವಧಿ ನಿಮಗೆ ಮನೆ, ವಾಹನ, ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶಗಳನ್ನು ಕೂಡ ತರುವ ಸಾಧ್ಯತೆ ಇದೆ. ವರ್ಷವಿಡೀ ರಾಹು ನಿಮ್ಮ 2ನೇ ಮನೆಯಲ್ಲಿ ಇರುತ್ತಾನೆ. ಪರಿಣಾಮವಾಗಿ ನೀವು ಬೇಗನೆ ಹಣ ಗಳಿಸಲು ಶ್ರಮಿಸುತ್ತೀರಿ ಮತ್ತು ಅಪಾಯಕಾರಿ ಹೂಡಿಕೆಗಳತ್ತ ಕೂಡ ಆಕರ್ಷಿತರಾಗುವ ಸಾಧ್ಯತೆ ಇದೆ. ರಾಹು ನಿಮ್ಮನ್ನು ಭೌತಿಕ ಸೌಕರ್ಯಗಳ ಕಡೆಗೆ ಆಕರ್ಷಿತರಾಗುವಂತೆ ಮಾಡಬಹುದು. ಆದ್ದರಿಂದ ನಿಮ್ಮ ಆಸೆಗಳನ್ನು ನಿಯಂತ್ರಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ನಿಮ್ಮ 8ನೇ ಮನೆಯಲ್ಲಿ ಕೇತುವಿನ ಸ್ಥಾನ ಹೂಡಿಕೆಗಳು ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ನೀಡುತ್ತದೆ. ಈ ಸಮಯದಲ್ಲಿ ಹಠಾತ್ ಹಣಕಾಸಿನ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆಯಾಗಿ 2026ರ ಹೊಸ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸಣ್ಣ ಸಣ್ಣ ವಿಷಯದಲ್ಲಿ ಗಮನ ಹರಿಸುವುದನ್ನು ಬಿಟ್ಟರೆ ಮಿಕ್ಕ ಎಲ್ಲ ವಿಷಯಗಳಲ್ಲಿ ಕೂಡ ಲಾಭದಾಯಕವಾಗಿಯೇ ಇರುತ್ತದೆ. ಈ ಸಮಯದಲ್ಲಿ ನೀವು ಮಾಡಿದ ಯಾವುದೇ ಕಾರ್ಯಗಳು ಕೂಡ ನಿಮ್ಮನ್ನು ಕೈ ಹಿಡಿಯುವುದಂತೂ ಖಂಡಿತ. ಸ್ನೇಹಿತರೆ, ಇದಿಷ್ಟು 2026ರ ಹೊಸ ವರ್ಷದಲ್ಲಿ ಮಕರ ರಾಶಿಯವರಿಗೆ ಉದ್ಯೋಗ ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾವ ತಿಂಗಳುಗಳಲ್ಲಿ ಯಾವ ರೀತಿ ಇರುತ್ತೆ, ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.